ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ರಾಜ್ ನ್ಯೂಸ್ ಅಂಡ್ ವ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ ಹಾಗೂ ನನ್ನ ಜೊತೆ ಇವತ್ತು ಚೀಫ್ ಎಡಿಟರ್ ಆಗಿರುವಂತಹ ಶ್ರೀನಿವಾಸ್ ಹಾಲ್ಕಟ್ಟಿ ಸರ್ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿ ಇದೆ, ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ರಾಜಕೀಯವಾಗಿ ಅಥವಾ ಏನೆಲ್ಲ ಬದಲಾವಣೆಗಳು ಆಗಿದೆ, ಏನೆಲ್ಲ ವಿಚಾರಗಳನ್ನ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದಾರೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಈ ದಿನದ ಶುಭ ನುಡಿಯನ್ನು ನೋಡೋದಾದ್ರೆ, ವಿಜಯವಾಣಿ ಪೇಪರಲ್ಲಿ ನಮ್ಮ ವಿಚಾರಗಳ ಗುಣಮಟ್ಟದ ಮೇಲೆ ಸಂತೋಷ ನೆಮ್ಮದಿಗಳ ಪ್ರಮಾಣ ನಿರ್ಧಾರವಾಗುತ್ತೆ, ಯೋಚನೆ ಹಾಗೂ ಯೋಜನೆಗಳು ಯೋಗ್ಯವಾಗಿರುವುದು ಮುಖ್ಯ ಅನ್ನುವಂತಹ ಒಂದು ಶುಭ ನುಡಿಯನ್ನು ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಾದಂತಹ ವಿಚಾರಗಳನ್ನ ನಾವು ಗಮನ ಹರಿಸ್ತೀವಿ ಅಥವಾ ನಮ್ಮ ಥಾಟ್ಸ್ ಯಾವ ರೀತಿ ಇರುತ್ತೆ, ನಾವು ಯಾವ ಒಂದು ವಿಚಾರಗಳ ಬಗ್ಗೆ ಯಾವ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀವಿ, ಎಲ್ಲವೂ ಕೂಡ ನಮ್ಮ ಜೀವನದ ಸಂತೋಷದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ನಮ್ಮ ಯೋಚನೆ ಹಾಗೂ ಯೋಜನೆಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿರಬೇಕು ಹಾಗೂ ಅದರ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲದೆ ಅಥವಾ ಯಾವುದೇ ರೀತಿ ಹಿಂದೆ ಮುಂದೆ ಇಲ್ಲದೆ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಇದ್ರೆ ಆಗ ನಮ್ಮ ಒಂದು ಬದುಕು ಕೂಡ ಯೋಗ್ಯವಾಗಿ ಇರುತ್ತೆ ಅನ್ನುವಂತಹ ಒಂದು ಶುಭ ನುಡಿಯನ್ನ ಕೊಟ್ಟಿದ್ದಾರೆ. ಅಂಡ್ ಅಂತೆಯೇ ಈ ದಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಸುದ್ದಿಗಳನ್ನ ನೋಡೋದಾದ್ರೆ, ಪ್ರಮುಖವಾಗಿ ಒಂದು ನೂಪರ್ ಬೆಂಕಿ ಹೇಳಿಕೆಗೆ ಇದೀಗ ಗರಂ ಆಗಿರುವಂತಹ ವಿಚಾರ ಇರಬಹುದು ಅಥವಾ ಮಹಾರಾಷ್ಟ್ರದ ಸಿಎಂ ಅಧಿವೇಶನ ನಡೆಯುವಂತಹ ವಿಚಾರಗಳಿರಬಹುದು, ಎಲ್ಲದೂ ಕೂಡ ಒಂದಷ್ಟು ಇಂಪಾರ್ಟೆಂಟ್ ಸುದ್ದಿಗಳನ್ನ ಕೊಟ್ಟಿದ್ದಾರೆ. ಸೊ ಅಂತೆಯೇ ಸರ್, ಇದೀಗ ಸಂಯುಕ್ತ ಕರ್ನಾಟಕ ಪೇಪರ್ ಹಾಗೂ ಕನ್ನಡಪ್ರಭ, ವಿಜಯವಾಣಿ ಎಲ್ಲದರಲ್ಲೂ ಕೂಡ ಮೊದಲಿಗೆ ನಾವು ನೋಡೋದಾದ್ರೆ ನೂಪುರ್ ಮಾಡಿರುವಂತಹ ಒಂದು ಹೇಳಿಕೆಯಿಂದ ಇಡೀ ದೇಶವೇ ಇದೀಗ ಹೊತ್ತುರಿತಾ ಇದೆ. ಆ ಒಂದು ವಿಚಾರವಾಗಿ ಕೊಟ್ಟಿದ್ದಾರೆ. ತಕ್ಷಣ ಕ್ಷಮೆಯಾಚಿಸಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ತರಾಟೆ, ನೂಪುರ್ ಬೆಂಕಿ ಹೇಳಿಕೆಗೆ ಗರಂ ಅನ್ನುವಂತ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಕನ್ನಡಪ್ರಭ ಪೇಪರ್ ಅಲ್ಲೂ ಕೂಡ ನೂಪುರ್ ಇಂದ ದೇಶಕ್ಕೆ ಬೆಂಕಿ, ಸುಪ್ರೀಂ ಕೋರ್ಟ್. ಇನ್ನು ಪ್ರವಾದಿ ಕುರಿತಾದಂತಹ ಹೇಳಿಕೆ ಬಗ್ಗೆ ಬಿಜೆಪಿಯ ಮಾಜಿ ವಕ್ತಾರೆ ಹಿಗ್ಗಾಮುಗ್ಗಾ ಥರಾಟೆ, ಆಕ್ಯ ಹರಕುಬಾಯಿ ದೇಶಕ್ಕೆ ಬೆಂಕಿ ಹಚ್ಚಿದೆ, ಇದಕ್ಕೆ ಏಕಾಂಗಿ ಹೊಣೆ ಅನ್ನುವಂತಹ ಒಂದು ಸ್ಪಷ್ಟತೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿರುವಂತದ್ದು. ಯಾಕಂದ್ರೆ ಇವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಇಂದ ಇದೀಗ ಇಡೀ ದೇಶವೇ ಸಾಕಷ್ಟು ಒಂದು ಹೋರಾಟ ಇರಬಹುದು, ಪ್ರತಿಭಟನೆ ಇರಬಹುದು, ಅದರ ಜೊತೆಗೆ ಕೊಲೆ ಇರಬಹುದು, ಯಾರು ಕೂಡ ಏನು ತಪ್ಪೆ ಮಾಡಿರುವಂತಹ ಟೇಲರ ಒಂದು ಬರ್ಬರ ಹತ್ಯೆ ಕೂಡ ಆಗಿದೆ. ಇವೆಲ್ಲವೂ ಕೂಡ ಆಕೆ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಇಂದ ಕಾರಣವಾಗಿದೆ. ಹಾಗಾಗಿ ಇದೀಗ ಸುಪ್ರೀಂ ಕೋರ್ಟ್ ಕೂಡ ನೇರವಾಗಿ ಅವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ಗೆ ಅವರೇ ಏಕಾಂಗಿಯಾಗಿ ಹೊಣೆ, ಅವರ ಹೊರತಾಗಿ ಬೇರೆ ಯಾರು ಕೂಡ ಹೊಣೆಯಲ್ಲ. ಯಾಕಂದ್ರೆ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ ಇಂದ ಸಾಕಷ್ಟು ಸಾವಾಗ್ತಿದೆ, ಸಾಕಷ್ಟು ಒಂದು ಹೋರಾಟ ಪ್ರತಿಭಟನೆಗಳು ಎಲ್ಲವೂ ಕೂಡ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸೊ ಹಾಗಾಗಿ ಆಕೆ ಮಾಡಿರುವಂತಹ ಸ್ಟೇಟ್ಮೆಂಟ್ ಆಕೆಗೆ ಮಾತ್ರ ಹೊಣೆ, ಬೇರೆ ಯಾರು ಕೂಡ ಇದಕ್ಕೆ ಸಂಬಂಧಿಸಪಟ್ಟಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾಗಿ ಇದೀಗ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ನೀಡಿದೆ. ಅದರ ಜೊತೆಗೆ ಆಕೆ ಕೂಡ ಕ್ಷಮೆಯನ್ನ ಯಾಚಿಸಬೇಕು, ಅಲ್ಲಿವರೆಗೂ ಕೂಡ ಇದು ಕಡಿಮೆ ಆಗಿಲ್ಲ, ಇನ್ನು ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಆಕೆ ಕ್ಷಮೆ ಯಾಚಿಸಬೇಕು ಅಂತ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು. ಅದೇ ಇವತ್ತಿನ ರಾಜ್ಯದ ಪ್ರಮುಖ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಅದೊಂದು ಮುಖಪುಟದ ಸುದ್ದಿಯಾಗಿದೆ. ದೇಶಕ್ಕೆ ಬೆಂಕಿ ಹಚ್ಚಿದ ನೂಪುರ್ ಅನ್ನೋದು ಪ್ರಜಾವಾಣಿಯಲ್ಲಿ ಒಂದು ವಿಚಾರ ಹೆಡ್ಲೈನಲ್ಲಿ ಬಂದಿರತಕ್ಕಂಥದ್ದು. ಮತ್ತು ನೂಪುರ್ ಶರ್ಮಾಗೆ ಸುಪ್ರೀಂ ಕೋರ್ಟ್ ತರಾಟೆ ವಿಜಯ ಕರ್ನಾಟಕದಲ್ಲಿ ಬಂದಿದ್ದು, ಮತ್ತು ವಿಜಯವಾಣಿಯಲ್ಲಿ ಕೂಡ ಅದೊಂದು ಸುದ್ದಿ ಬಂದಿರತಕ್ಕಂಥದ್ದು. ಅಂದರೆ ನೂಪುರ್ ದೇಶದ ಕ್ಷಮೆಯಾಚಿಸಲಿ ಅನ್ನೋದು ಉದಯವಾಣಿಯಲ್ಲಿ, ಮತ್ತು ಹಾಗೆ ಸಂಯುಕ್ತ ಕರ್ನಾಟಕ, ವಿಜಯವಾಣಿ ಮತ್ತು ಕನ್ನಡಪ್ರಭ, ವಿಶ್ವವಾಣಿ ಎಲ್ಲ ರಾಜ್ಯದ ದಿನಪತ್ರಿಕೆಗಳಲ್ಲೂ ಅದು ಮುಖಪುಟದಲ್ಲಿ ಮೊದಲನೇ ಸುದ್ದಿಯಾಗಿ ಪ್ರಸಾರ ಆಗಿರ್ತಕ್ಕಂಥದ್ದು, ಪ್ರಕಟವಾಗಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಅವರೊಂದು ನ್ಯೂಸ್ ಚಾನೆಲ್ನ ಪ್ಯಾನಲ್ ಡಿಸ್ಕಷನ್ ಕೂತಿರಬೇಕಾದ್ರೆ ನೂಪುರ್ ಶರ್ಮಾ ಇವರು BJPಯ ವಕ್ತಾರೆ ಕೂಡ ಹೌದು. ಅಂದರೆ ಪ್ರಮುಖವಾಗಿ ಅವರು ಪ್ರವಾದಿ ಪೈಗಂಬರರ ಬಗ್ಗೆ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಕ್ರಮೇಣವಾಗಿ ದೇಶವ್ಯಾಪಿ, ರಾಜ್ಯವ್ಯಾಪಿ, ದೇಶವ್ಯಾಪಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. ಬಳಿಕ ಅವರೊಂದಾಗಿರ್ಬೋದು, ಮತ್ತು ಇನ್ನೊಂದು ಜಿಂದಾಲ್ ಅಂತ ಒಬ್ರು ಯಾರೋ ಬರ್ತಾರೆ, ಜಿಂದಾಲ್ ಆಗಿರ್ಬೋದು, ಈ ಶರ್ಮಾ ಆಗಿರ್ಬೋದು, ಇವರು ಪ್ರಮುಖವಾಗಿರ್ತಕ್ಕಂಥ ವಿವಾದಾತ್ಮಕ ಹೇಳಿಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ತಲೆ ತಗ್ಗಿಸ್ತಕ್ಕಂಥ, ಅಂದರೆ ಸಾಮರಸ್ಯ ಮತ್ತು ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಎಲ್ಲ ಜಾತಿ ಸಮುದಾಯಗಳು, ಎಲ್ಲ ಧರ್ಮದವರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಇದೊಂದು ಭಾವೈಕ್ಯತೆಯ ನಾಡು ಅಂತಲೇ ಕರೀತಾರೆ. ಇಂಥ ಒಂದು ಸಂದರ್ಭದಲ್ಲಿ ಬೆಂಕಿ ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ನೂಪುರ್ ಶರ್ಮಾ ಮಾಡಿದ್ದಾರೆ. ಜೊತೆಗೆ ಅದು BJPಯಿಂದ ಅಮಾನತಾಗಿದ್ದಾರೆ, ಅವರು ಸಸ್ಪೆಂಡ್ ಮಾಡಿದ್ದಾರೆ, BJP ಅವ್ರನ್ನ ಸಸ್ಪೆಂಡ್ ಮಾಡಿದೆ. ಸಸ್ಪೆಂಡ್ ಮಾಡಿದ ಬಳಿಕ ಅರೆಸ್ಟ್ ವಾರೆಂಟನ್ನು ಕೂಡ ಇಶ್ಯೂ ಮಾಡಲಾಗಿದೆ. ದೇಶದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವರ ವಿರುದ್ಧ FIR ಆಗಿದೆ.
ಆದರೂ ಕೂಡ ಅವ್ರನ್ನ ಇನ್ನೂ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಅವ್ರು ಇನ್ನೂ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಒಂದು ಸುಪ್ರೀಂ ಕೋರ್ಟಿಗೆ ಅರ್ಜಿಗಳು ಹೋಗಿತ್ತು, ಇದ್ರ ಬಗ್ಗೆ ವಿಚಾರಣೆ ಆಗಬೇಕು, ಒಂದು ಸೂಕ್ತವಾಗಿರ್ತಕ್ಕಂಥ ಆದೇಶವನ್ನು ಕೊಡಬೇಕು, ನಿರ್ದೇಶನವನ್ನು ಕೊಡಬೇಕು ಅನ್ನೋ ಮಾತು ಕೇಳಿತ್ತು. ಆದರೆ ಇದೇ ಒಂದು ಸಂದರ್ಭದಲ್ಲಿ ರಾಜಸ್ಥಾನದ ಒಂದು ಉದಯಪುರದಲ್ಲಿ ಕನಯ್ಯ ಲಾಲ್ ಅವರ ಒಂದು ಬರ್ಬರವಾಗಿರ್ತಕ್ಕಂಥ ಹತ್ಯೆ ಏನಾಗುತ್ತೆ ಅಂದರೆ ಪ್ರವಾದಿ ಮೊಹಮ್ಮದರ ಪ್ರವಾದಿಗಳ ವಿರುದ್ಧವಾಗಿ ನೀಡಿರ್ತಕ್ಕಂಥ ಹೇಳಿಕೆಗೆ ನಾವು ಇದನ್ನು ಪ್ರತಿಕಾರವಾಗಿ ಈ ಥರ ಮಾಡಿದ್ದೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಅದೇ ಒಂದು ಸಮುದಾಯದಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಈ ಥರ ಒಂದು ಯಾವುದೋ ಒಂದು ವಿಚಾರ ಸಂಬಂಧಪಟ್ಟಂತೆ ಯಾರೂ ಕೂಡ ಹತ್ಯೆಗಳನ್ನು ಮಾಡೋದಾಗಲಿ ಅಥವಾ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದಾಗಲಿ ಮಾಡಬಾರ್ದು ಅನ್ನೋ ಒಂದು ವಿಚಾರಗಳನ್ನು ಆ ಒಂದು ಇಸ್ಲಾಂ ಸಮುದಾಯ ಕೂಡ ಹೇಳಿತ್ತು. ಜೊತೆಗೆ ಅವ್ರೇನು ಹತ್ಯೆ ಮಾಡಿದರು, ಹತ್ಯೆ ಮಾಡಿರ್ತಕ್ಕಂಥ ಕುಟುಂಬದವರು ಕೂಡ ಯಾರು ಹತ್ಯೆ ಮಾಡಿದಾರೆ ಅವ್ರನ್ನ ಗಲ್ಲಿಗೇರಿಸಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು. ಅಂದರೆ ಇದುವರೆಗೂ ಕೂಡ ಸಾಕಷ್ಟು ದೇಶವ್ಯಾಪಿ ಮತ್ತು ರಾಜ್ಯವ್ಯಾಪಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾನೆ ಇದೆ. ಇಲ್ಲಿ ಟೈಲರ್ ಆಗಿರ್ಬೋದು, ತರಕಾರಿ ಮಾರೋರಾಗಿರ್ಬೋದು, ವಿವಿಧ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ನಾವು ಬಡವರು, ನಮ್ಮನ್ನು ಸಾಯಿಸಬೇಡಿ, ಕುಯ್ಯಬೇಡಿ ಅನ್ನೋ ಮಾತನ್ನು ಇಟ್ಕೊಂಡು ಅವರು ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಕಳೆದ ದಿನ ಸುಪ್ರೀಂ ಕೋರ್ಟ್ ಏನು ಒಂದು ಆದೇಶವನ್ನು ಕೊಡ್ತು ಅಂದರೆ ಸಿಕ್ಕಾಪಟ್ಟೆ ತರಾಟೆ ತೆಗೆದುಕೊಂಡಿದೆ. ನೀವೇನು ಮಾಡ್ತಾ ಇದ್ದೀರಿ, ನೀವು ಒಂದು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇವತ್ತು ದೇಶ ಬೆಂಕಿ ಹತ್ತಿ ಉರಿತಾ ಇದೆ, ಈ ಎಲ್ಲದಕ್ಕೂ ಕಾರಣ ನೀವೊಂದು ಅವರು ವಕೀಲೆ ಕೂಡ ಹೌದು. ಅವರು ನೂಪುರ್ ಶರ್ಮಾ ವಕೀಲೆ ಇದ್ದಾಗಲೂ ಕೂಡ ನೀವೇನು 10 ವರ್ಷದಿಂದ ವಕೀಲ ವೃತ್ತಿ ಆರಂಭ ಮಾಡಿದ್ದೀರಿ, ಏನೋ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತಂದರೆ ನೀವೇನಾದರೂ ಮಾಡಬಹುದಾ, ಯಾವುದಾದ್ರೂ ಹೇಳಿಕೆಯನ್ನು ಕೊಡ್ಬೋದಾ ನೀವು? ಅಂದರೆ ಇಂಥ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯಿಂದನೇ ಇವತ್ತು ನೀವು ಬೆಂಕಿ ಹಚ್ಚಿದ್ದೀರಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಸುಪ್ರೀಂ ಕೋರ್ಟ್. ಅಂದರೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ, ನೀವು ಬೆಂಕಿ ಹಚ್ಚಿದ್ದೀರಿ ದೇಶಕ್ಕೆ ಅಂತೇಳಿ. ಅಂದರೆ ಇಲ್ಲಿ ಸಾಕಷ್ಟು ಜಾತಿ ಧರ್ಮ ಎಲ್ಲರದ್ದು ಇಲ್ಲಿ ಕೊಲೆಗಳಾಗ್ತಾ ಇರುತ್ತೆ, ಹತ್ಯೆಗಳಾಗ್ತಾ ಇರುತ್ತೆ. ಆದರೆ ಕನಯ್ಯ ಲಾಲ್ ಅವರ ಒಂದು ಹತ್ಯೆ ನಿಜಕ್ಕೂ ಕೂಡ ಒಂದು ಪಾಪ ಅಮಾಯಕ, ಅವ್ರು ಏನೂ ಗೊತ್ತಿಲ್ಲ, ಅಮಾಯಕರ ಈ ಥರ ಹತ್ಯೆ ಆಗ್ತಾ ಹೋದರೆ ಇದಕ್ಕೆ ಯಾರು ಹೊಣೆ? ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಇವರು ದೇಶಕ್ಕೆ ಬೆಂಕಿ ಹಚ್ಚಿದ್ದಾರೆ. ಮತ್ತು ಇವ್ರು ನೋಡಿ ಇನ್ನೊಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಅರ್ಜಿ ಹೋಗುತ್ತೆ, ಏನಂತ ಹೋಗುತ್ತೆ, ಬೆಂಕಿ ಹಚ್ಚಿದ್ದಾರೆ, ಬೆಂಕಿ ಹತ್ತಿದೆ, ಈ ಸ್ಟೇಟ್ಮೆಂಟನ್ನು ವಾಪಸ್ ತಗೋಬೇಕು, ನ್ಯಾಯಾಧೀಶರು ವಾಪಸ್ ತಗೋಬೇಕು ಅನ್ನೋ ಒಂದು ಅರ್ಜಿ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಹೋಗಿದೆ. ಅಂದರೆ ಈ ಒಂದು ವಿಚಾರ ಎಲ್ಲ ಒಂದು ಪತ್ರಿಕೆಗಳಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಪೊಲೀಸರಿಗೂ ಕೂಡ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಅವತ್ತು ಯಾರು ಆ್ಯಂಕರಿಂಗ್ ಮಾಡ್ತಾಯಿದ್ರು ಅವ್ರದ್ದು ಏನಾದರೂ ತಪ್ಪಿದೆಯಾ ಅಂದರೆ ಇಲ್ಲಿ ನೂಪುರ್ ಶರ್ಮಾ ಅವರ ಪರವಾಗಿರ್ತಕ್ಕಂಥ ವಕೀಲರು ಏನು ಹೇಳ್ತಾರೆ, ಅಲ್ಲಿ ನಿರೂಪಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಲ್ಲೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿರೂಪಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉದ್ವೇಗದಿಂದ ಇಂಥ ಒಂದು ಹೇಳಿಕೆಯನ್ನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರದ್ದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ತಪ್ಪಿರಲಿ ಏನೇ ಇರಲಿ, ಯಾರೇ ಕೂತವ್ರು ಕೂಡ ಒಂದು ಇಡೀ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಅಂತಂದರೆ ನಾವು ಏನು ಮಾತಾಡ್ತಾ ಇರ್ತೀವಿ ಅನ್ನೋದು ಕೂಡ ಗಮನ ಹರಿಸಬೇಕಾಗತ್ತೆ. ಯಾವುದೋ ಒಂದು ವಿಚಾರಕ್ಕೆ ಬಂದಾಗ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರೆ ಸರಿಯಲ್ಲ ಅನ್ನೋದು ಅದನ್ನು ವ್ಯಾಪಕವಾಗಿ ಖಂಡನೆಯನ್ನು ಮಾಡಿದ್ದಾರೆ ಅನ್ನೋದೇ. ಇನ್ನು ಎರಡನೇ ವಿಚಾರ ನೋಡೋದಾದರೆ ಯಾವುದು, ಮಹಾರಾಷ್ಟ್ರದ ವಿಚಾರ ನಾವು ನೋಡೋದಾದ್ರೆ ಕಳೆದ 15 ದಿನಗಳಿಂದ ಭಾರಿ ಹೈ ಡ್ರಾಮಾ ನಡೀತಾ ಇತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ. ಇನ್ನು ಅಂತೆಯೇ ಆ ಒಂದು ವಿಚಾರವಾಗಿ ಇದೀಗ ಎಲ್ಲಾ ಪೇಪರಲ್ಲೂ ಕೂಡ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಮಹಾನೂತನ ಸಿಎಂ ಶಿಂದೆಗೆ ನಾಡಿದ್ದು ವಿಶ್ವಾಸ ಸಮತ ಪರೀಕ್ಷೆ, ಶಿಂದೆಗೆ 155 ಶಾಸಕರ ಬೆಂಬಲ, ಗೆಲುವು ಸಲೀಸು ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಏನು ಅಂತೆಯೇ ಇದೀಗ ಎಲ್ಲಾ ಪೇಪರಲ್ಲೂ ಕೂಡ ಆ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇನ್ನು ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ನಾಳೆ ಮಹಾರಾಷ್ಟ್ರ ವಿಧಾನಸಭೆ ಅಧಿವೇಶನ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಬಹುನಿರೀಕ್ಷಿತ ಮಹಾರಾಷ್ಟ್ರ ವಿಧಾನಸಭೆ ಅಧಿವೇಶನ ಭಾನುವಾರ ಹಾಗೂ ಸೋಮವಾರ ನಡೆಯಲಿದ್ದು, ಭಾನುವಾರ ಸ್ಪೀಕರ್ ಚುನಾವಣೆ ಹಾಗೂ ಸೋಮವಾರ ಶಿವಸೇನೆ ಬಂಡಾಯ ನಾಯಕ ಏಕನಾಥ್ ಶಿಂದೆ ನೇತೃತ್ವ ನೂತನ ಸರ್ಕಾರದ ವಿಶ್ವಾಸ ಸಮತ ಯಾಚನೆ ನೆರವೇರಲಿದೆ. ಇನ್ನು ತಮ್ಮ ಬಣ ಹಾಗೂ ಬಿಜೆಪಿ ಸೇರಿದಂತೆ 155 ಶಾಸಕರ ಬೆಂಬಲ ಶಿಂದೆಗೆ ಇದ್ದು ವಿಶ್ವಾಸ ಸಮತ ಅಗ್ನಿ ಪರೀಕ್ಷೆ ಸುಲಭವಾಗಿ ಜಯಿಸುವಂತಹ ಸಾಧ್ಯತೆ ಇದೆ ಅಂತ ಈಗ ಆಲ್ರೆಡಿ ಅವರೇ ಒಂದು ಇನ್ನು ಸಾಬೀತಾಗಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಅದು ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಸಾಕಷ್ಟು ವಿಶ್ವಾಸ ಸಮತ ಸಿಗತ್ತೆ, ಸಾಬೀತಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡಿದೆ ಅನ್ನುವಂತಹ ವಿಚಾರಗಳ ಬಗ್ಗೆ ಎಲ್ಲಾ ಪೇಪರ್ಲ್ಲೂ ಕೂಡ ಕೊಟ್ಟಿದ್ದಾರೆ ಸರ್. ಅದೇ ಪ್ರಮುಖವಾಗಿ ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಆದರು. ಆ ವಿಚಾರ ಎಲ್ಲದರಲ್ಲೂ ಕೂಡ ವಿಜಯ ಕರ್ನಾಟಕದಲ್ಲೂ ಕೂಡ ಬಂದಿದೆ. ಜುಲೈ 4ಕ್ಕೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಏಕನಾಥ್ ಶಿಂದೆಯಿಂದ ವಿಶ್ವಾಸಮತ ಯಾಚನೆ, ಜೊತೆಗೆ ಬಂಡಾಯ ಶಾಸಕರ ಅನರ್ಹತೆ ಕೋರಿದ ಶಿವಸೇನೆ ಅರ್ಜಿ ವಿಚಾರಣೆಗೆ ಸುಪ್ರೀಂ ಸಮ್ಮತಿ ಅನ್ನೋದು. ಅಂದರೆ ಈ ಜೊತೆಗೆ ಉದಯವಾಣಿಯಲ್ಲಿ ಕೂಡ ಬಿಜೆಪಿ ವಚನ ಪಾಲಿಸಿದ್ದರೆ
MVA ಆಗುತ್ತಿರಲಿಲ್ಲ ಉದ್ಧವ್ ಠಾಕ್ರೆ. ಇದು ಪ್ರಜಾವಾಣಿಯಲ್ಲಿ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಅಂದರೆ ನಾಳೆ ಮತ್ತು ನಾಡಿದ್ದು ಅಧಿವೇಶನ ನಡೆಯುತ್ತೆ, ಮಹಾರಾಷ್ಟ್ರ ವಿಧಾನಸಭೆ ಅಧಿವೇಶನ ನಡೆಯುತ್ತೆ. ಅಧಿವೇಶನವನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆದರೆ ಭಾನುವಾರ ಅಲ್ಲಿ ಸ್ಪೀಕರ್ಗೆ ಹುದ್ದೆಗೆ ಒಂದು ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದ ಬಳಿಕ ಸೋಮವಾರ ಅವರು ವಿಶ್ವಾಸಮತ ಯಾಚನೆಯನ್ನು ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ವಿಶ್ವಾಸಮತ ಯಾಚನೆಯಲ್ಲಿ ಅವ್ರು ಗೆಲ್ತಾರೆ. ಯಾಕಂದರೆ 155 ಶಾಸಕರ ಬೆಂಬಲ ಅವರಿಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ದೇವೇಂದ್ರ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಅವ್ರಿಗೆ ತಪ್ಪಿ ಏಕನಾಥ್ ಶಿಂದೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಅಲ್ಲಿ ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಈ ಬೆಳವಣಿಗೆಗಳು ಅಂದರೆ ಈಗ ಉದ್ಧವ್ ಠಾಕ್ರೆ ಹೇಳಿದ್ದಾರೆ, ಶಿವಸೇನೆ ಪಕ್ಷದಿಂದ ಅವರು ಉಚ್ಚಾಟನೆ ಮಾಡಿದ್ದಾರೆ. ಏಕನಾಥ್ ಶಿಂದೆ ಸೇರಿದಂತೆ ಯಾರೆಲ್ಲ ಇದ್ದಾರೆ, ಬಂಡಾಯ ಶಾಸಕರು ಯಾರೆಲ್ಲ ಇದ್ದಾರೆ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಜೊತೆಗೆ ಫಡ್ನವೀಸ್ ಅವರಿಗೆ ಅಸಮಾಧಾನ ಇರ್ತಕ್ಕಂಥದ್ದು. ಯಾಕಂದರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ BJP ಘಟಕ, ಮಹಾರಾಷ್ಟ್ರ BJP ಘಟಕದ ಸಂಭ್ರಮ ಉತ್ಸವವನ್ನು ಮಾಡ್ತಾರೆ, ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ. ಆದರೆ ಫಡ್ನವೀಸ್ ಮಾತ್ರ ಆ ಸಂಭ್ರಮದ ಆಚರಣೆಯಲ್ಲಿ, ಉತ್ಸವದಲ್ಲಿ ಭಾಗಿಯಾಗಿರಲ್ಲ. ಅಂದರೆ ಇವ್ರಿಗೆ ಎಲ್ಲೋ ಒಂದು ಕಡೆ ಆರಂಭದಿಂದ ಕೂಡ ಅವರೇ ಮುಖ್ಯಮಂತ್ರಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ, ನೀವೇ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ. ಹೀಗಾಗಿ ಬಹಳ ಖುಷಿಯಿಂದ, ಬಹಳ ಜೋಶಿಂದ ಫಡ್ನವೀಸ್ ಅವರು ಓಡಾಡ್ತಾ ಇರ್ತಾರೆ. ಅವ್ರ ಮನೆಯಲ್ಲೂ ಕೂಡ ಸಂಭ್ರಮದ ವಾತಾವರಣ ಇರುತ್ತೆ. JP ನಡ್ಡಾ ಅವರು ಕೂಡ ನೀವೇ ಮುಖ್ಯಮಂತ್ರಿ ಅನ್ನೋ ಮಾತನ್ನು ಹೇಳಿರ್ತಾರೆ. ಅದೇ ಒಂದು ವಿಶ್ವಾಸ ಇಟ್ಕೊಂಡು ವಾಪಸ್ ಅವರು ಮುಂಬೈಗೆ ಬಂದಿರ್ತಾರೆ. ಆದರೆ ಮುಂಬೈಗೆ ಬಂದ ತಕ್ಷಣ ಗೊತ್ತಾಗುತ್ತೆ, ಅವ್ರಿಗೆ ಕಾಲ್ ಬರುತ್ತೆ, ನೀವು ಮುಖ್ಯಮಂತ್ರಿ ಅಲ್ಲ, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗ್ತಾರೆ, ಹಾಗಾದ್ರೆ ನಾನು ಸರ್ಕಾರದಿಂದ ಹೊರಗಡೆ ಇರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಕೊನೆಗೆ JP ನಡ್ಡಾ ಕಾಲ್ ಮಾಡಿ ಹೇಳಿದಾಗ ಓಕೆ ಅಂತ ಹೇಳ್ತಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಇಷ್ಟೆಲ್ಲ ನಡೀಲಿಕ್ಕೆ ಕಾರಣ ಏನು ಅಂತಂದರೆ, ಕಳೆದ 2 ತಿಂಗಳ ಹಿಂದೆಯೇ ಅಮಿತ್ ಶಾ ಮತ್ತು ಏಕನಾಥ್ ಶಿಂದೆ ನಡುವೆ ಮಾತುಕತೆ ಆಗಿತ್ತು ಅನ್ನೋ ಒಂದು ಪ್ರಸ್ತಾಪ ಇದೀಗ ಮಾಹಿತಿ ಕೂಡ, ಇಂಥ ಒಂದು ವಿಚಾರ ಕೂಡ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಅಂದರೆ 2 ತಿಂಗಳ ಹಿಂದೆಯೇ ಏಕನಾಥ್ ಶಿಂದೆ ಅವರು ಅಮಿತ್ ಶಾ ಅವರ ಸಂಪರ್ಕದಲ್ಲಿದ್ದರು. ನನ್ನ ಮುಖ್ಯಮಂತ್ರಿ ಮಾಡೋದಾದರೆ ನಾನು ಹೊರಗಡೆ ಬರ್ತೀನಿ, BJP ಸರ್ಕಾರದ ಜೊತೆ ಸೇರಿ ಸರ್ಕಾರ ರಚನೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಒಂದು ಷರತ್ತನ್ನು ಶಿಂದೆ ಹಾಕ್ತಾರೆ. ಅದಕ್ಕೆ ಅಮಿತ್ ಶಾ ಕೂಡ ಓಕೆ ಗೋ ಹೆಡ್ ಅಂತ ಹೇಳಿರ್ತಾರೆ. ಹಾಗಾಗಿನೇ ಬಂಡಾಯ ಶಾಸಕರನ್ನು ಕರೆದುಕೊಂಡು ಏಕನಾಥ್ ಶಿಂದೆ ಫಸ್ಟ್ ಹೋಗಿದ್ದು ಎಲ್ಲಿಗೆ, ಸೂರತ್ಗೆ. ಗುಜರಾತ್ನ ಸೂರತ್ ಹೋಟೆಲ್ನಲ್ಲಿ ಅವರು ತಂಗಿರ್ತಾರೆ. ಅಲ್ಲಿಂದ ಅಸ್ಸಾಂನ ಗುವಾಹಟಿಗೆ ಹೋಗ್ತಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಮರಾಠ ವರ್ಸಸ್ ಬ್ರಾಹ್ಮಣ ಸಮುದಾಯ. ಅಂದರೆ ಇಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಮತ್ತೆ ನಾವು ಅವಕಾಶ ಮಾಡಿಕೊಟ್ಬಿಟ್ರೆ ಮರಾಠರ ಒಂದು ವಿರೋಧನ ಕಟ್ಕೋಬೇಕಾಗತ್ತೆ. ಇದು ಅನಿವಾರ್ಯವಾಗಿ NCPಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ ಒಂದು ಕಾರಣಕ್ಕೆ ಏನು ಮಾಡೋದು ಅಂತಂದರೆ ಇಲ್ಲಿ ಮರಾಠರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದು. ಅಂದರೆ ಅಲ್ಲಿ ಮರಾಠ ವರ್ಸಸ್ ಬ್ರಾಹ್ಮಣ ಸಮುದಾಯಕ್ಕೆ ಸ್ವಲ್ಪ ಆಕ್ಷೇಪಗಳು ಸ್ವಲ್ಪ ಇದೆ, ಆ ಗೊಂದಲಗಳಿದೆ. ಅಂದರೆ ಶಿವಾಜಿಯವರ ವಿಚಾರದಲ್ಲಿ, ಪೇಶ್ವೆಯವರ ಒಂದು ಆಳ್ವಿಕೆ ವಿಚಾರದಲ್ಲಿ ನಡೆದಿರ್ತಕ್ಕಂಥ, ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಒಂದು ಅಂಶಗಳನ್ನ ಇಟ್ಟುಕೊಂಡು ಅಲ್ಲಿ ಕೆಲವೊಂದಿಷ್ಟು ಸಮುದಾಯಗಳಲ್ಲಿ, ಆ ಸಮುದಾಯಗಳು ಸ್ವಲ್ಪ ಆಕ್ಷೇಪ ಇದೆ, ಅಸಮಾಧಾನ ಇದೆ. ಹೀಗಾಗಿ ಇಡೀ ಮರಾಠ ಸಮುದಾಯವನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕು. 2024 ಎಲೆಕ್ಷನಲ್ಲಿ ಅತಿ ಸೀಟನ್ನು ಮಹಾರಾಷ್ಟ್ರದಿಂದ ನಾವು ಸಂಸದರನ್ನು ಗೆಲ್ಲಿಸ್ಕೊಂಡು ಹೋಗಬೇಕು ಅನ್ನೋ BJP ತಂತ್ರಗಾರಿಕೆಯಿಂದಾಗಿ ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳು, ಅದಕ್ಕೇನೆ ಅವರು ವಿಶ್ವಾಸಮತ ಯಾಚನೆಯನ್ನು ಕೂಡ ಒಂದು ಕಡೆ ಮಾಡ್ತಾರೆ. ಮತ್ತೊಂದು ಕಡೆ ಬಂಡಾಯ ಶಾಸಕರ ಅನರ್ಹತೆ ಕೋರಿದ ಶಿವಸೇನಾ ಅರ್ಜಿ ವಿಚಾರಣೆಗೆ ಸುಪ್ರೀಂ ಸಮ್ಮತಿ. ಯಾರು ಬಂಡಾಯ ಎದ್ದಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋದೊಂದು ಉಪಸ್ಪೀಕರ್. ಆ ಸಂದರ್ಭ ಉದ್ಧವ್ ಠಾಕ್ರೆ ಅವರ ಉಪಸ್ಪೀಕರ್ ಏನಾಗಿದ್ದರು, ಅವರು ನರಹರಿ, ಅವ್ರೇನು ಮಾಡಿದ್ರು, 14 ಶಾಸಕರನ್ನು ಅನರ್ಹಗೊಳಿಸಿದರು. ಅದನ್ನು ಕ್ವಶನ್ ಮಾಡಿ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಯಾರು, ಬಂಡಾಯ ಶಾಸಕರು. ಇದೀಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಶಿವಸೇನೆ ಅರ್ಜಿಯನ್ನು ಎತ್ತಿ ಹಿಡಿದಿದೆ. ವಿಚಾರಣೆ ಮಾಡೋಣ ಅದ್ರ ಬಗ್ಗೆ, ಯಾಕೆ ಅನರ್ಹ ಮಾಡಬೇಕು ಅಂತ ನೀವೇನು ಹೇಳ್ತೀರಿ, ಅವ್ರು ಯಾಕೆ ಮಾಡಬಾರ್ದು ಅನ್ನೋದನ್ನು ಅವನು ಹೇಳ್ತಾರೆ. ಮುಂದೆ ನೋಡ್ಕೊಂಬಿಟ್ಟು ಅದರ ಪ್ರಸ್ತಾಪ ಮಾಡೋಣ ಅನ್ನೋ ವಿಚಾರ. ಈ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಬಗ್ಗೆ ವಿಜಯ ಕರ್ನಾಟಕ, ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ, ವಿಶ್ವವಾಣಿ ಜೊತೆಗೆ ಸಂಯುಕ್ತ ಕರ್ನಾಟಕ ಎಲ್ಲ ಪತ್ರಿಕೆಗಳು ಪ್ರಕಟ ಆಗಿರ್ತಕ್ಕಂಥದ್ದು ನಮಗೆ. ಸರ್, ದೆಹಲಿಯ ಮೊಹಲ್ಲಾ ಕ್ಲಿನಿಕ್ ಮಾದರಿಯಲ್ಲಿ ಇದೀಗ ನಮ್ಮ ರಾಜ್ಯದಲ್ಲೂ ಕೂಡ ಕ್ಲಿನಿಕ್ನ ಸ್ಥಾಪನೆಗೆ ಇದೀಗ ಸರ್ಕಾರ ಮುಂದಾಗಿರುವಂಥದ್ದು. ಸೊ ಆ ಒಂದು ವಿಚಾರವಾಗಿ ಎಲ್ಲ ಪೇಪರಲ್ಲೂ ಕೂಡ ಒಂದು ಪ್ರಮುಖವಾದಂತಹ ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ. ನಮ್ಮ ಕ್ಲಿನಿಕ್ ಸ್ಥಾಪನೆಗೆ ರಾಜ್ಯ ಸಂಪುಟ ಅಸ್ತು, ಬಡವರ್ಗದ ಜನರಿಗೆ ರಾಜ್ಯಾದ್ಯಂತ 438 ಕ್ಲಿನಿಕ್ ಆರಂಭ, ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಯೋಜನೆಗೆ ಸಚಿವ ಸಂಪುಟ ನಿಶಾನೆ ಅನ್ನುವಂತಹ ಒಂದು ಹೆಡ್ಲೈನ್ ಅನ್ನ ಇದೀಗ ಕನ್ನಡಪ್ರಭ ಪೇಪರಲ್ಲೂ ಕೂಡ ಕೊಟ್ಟಿರುವಂಥದ್ದು. ಯಾಕಂದ್ರೆ ದೆಹಲಿಯಲ್ಲಿ ಯಾವ ರೀತಿಯಾದಂತಹ ಕ್ಲಿನಿಕ್ ಅಂದ್ರೆ ಬಡವರ್ಗದ ಜನರಿಗೆ ಸಹಾಯವಾಗೋದಕ್ಕೆ, ಮತ್ತೆ ಯಾರೆಲ್ಲ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನು ಕ್ಲಿನಿಕ್ಗಳು ಇರಲ್ಲ ಅಂತಹ ಒಂದು ಪ್ರದೇಶಗಳಲ್ಲಿ ಒಂದೆಲ್ಲ ಕ್ಲಿನಿಕ್, ಸುಸಜ್ಜಿತವಾಗಿರುವಂತಹ ಕ್ಲಿನಿಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಇದೀಗ ಹಸಿರು ನಿಶಾನೆ ಸಿಕ್ಕಿರುವಂಥದ್ದು. ಬಡವರ್ಗದ ಜನರಿಗೆ ರಾಜ್ಯಾದ್ಯಂತ, ನಮ್ಮ ರಾಜ್ಯದಲ್ಲಿಯೇ ಇದೀಗ 438 ಹೊಸ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇದೀಗ ಸರ್ಕಾರ ಅಸ್ತುವನ್ನ ಮಾಡಲಾಗಿದೆ. ಸೊ ಆ ಒಂದು ವಿಚಾರವಾಗಿ ಇದೀಗ
ಎಲ್ಲ ಪೇಪರಲ್ಲೂ ಕೂಡ ಪ್ರಮುಖವಾದಂತಹ ಸುದ್ದಿಯನ್ನು ಪ್ರಕಟ ಮಾಡಿರುವಂಥದ್ದು. ಬಡವರ್ಗದವರಿಗೆ ಅನುಕೂಲವಾಗಲೆಂದು ದೆಹಲಿ ಸರ್ಕಾರ ಸ್ಥಾಪಿಸಿರುವಂತಹ ಮೊಹಲ್ಲಾ ಕ್ಲಿನಿಕ್ ಮಾದರಿಯಲ್ಲಿಯೇ ರಾಜ್ಯದಲ್ಲಿ ಕೂಡ ನಮ್ಮ ಕ್ಲಿನಿಕ್ ಸ್ಥಾಪಿಸಲು ಸಚಿವ ಸಂಪುಟ ಸಭೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ಬಿಬಿಎಂಪಿ ವ್ಯಾಪ್ತಿ ಸೇರಿದಂತೆ ರಾಜ್ಯದಲ್ಲಿ 438 ನಮ್ಮ ಕ್ಲಿನಿಕ್ ಸ್ಥಾಪಿಸಲಾಗುವುದು. ಎಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲವೋ ಅಲ್ಲಿ ಕಾರ್ಯವನ್ನು ಈ ಒಂದು ಕ್ಲಿನಿಕ್ಗಳು ನಿರ್ವಹಿಸಲಿವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನವ್ಯ, ಇದು ಪ್ರಮುಖವಾಗಿ ಪ್ರಜಾವಾಣಿಯಲ್ಲಿ ಕೂಡ ಬಜೆಟ್ನಲ್ಲಿ ಬೊಮ್ಮಾಯಿ ಘೋಷಿಸಿದ್ದ ಯೋಜನೆ 438 ಕಡೆ ನಮ್ಮ ಕ್ಲಿನಿಕ್ ಅಂತಕ್ಕಂಥ ಪ್ರಜಾವಾಣಿಯಲ್ಲಿ, ಮತ್ತು ವಿಜಯ ಕರ್ನಾಟಕದಲ್ಲೂ ಕೂಡ ನಮ್ಮ ಕ್ಲಿನಿಕ್ ಓಪನ್ ಶೀಘ್ರ ಅಂತಕ್ಕಂಥ ಒಂದು ಹೆಡ್ಲೈನ್ ಆಗಿರ್ಬೋದು. ಜೊತೆಗೆ ಉದಯವಾಣಿಯಲ್ಲೂ ಕೂಡ ರಾಜ್ಯಕ್ಕೆ ಬರಲಿದೆ ನಮ್ಮ ಕ್ಲಿನಿಕ್, ದಿಲ್ಲಿ ಮಾದರಿ ಯೋಜನೆಗೆ ರಾಜ್ಯ ಸಂಪುಟ ಸಮ್ಮತಿ ಅನ್ನೋ ಒಂದು ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಹಾಗೆ ರಾಜ್ಯದ ಎಲ್ಲ ದಿನಪತ್ರಿಕೆಗಳಲ್ಲೂ ಕೂಡ ಇದು ಮುಖಪುಟದಲ್ಲಿ ಪ್ರಕಟವಾಗಿರ್ತಕ್ಕಂಥ ಸುದ್ದಿ. ಅಂದರೆ ಪ್ರಮುಖವಾಗಿ ನಿನ್ನೇನು ಸಂಪುಟ ಸಭೆ, ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತು. ಆ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದೆ ಸರ್ಕಾರ. ಅದೇ ಒಂದು ನಿಟ್ಟಿನಲ್ಲಿ ದೆಹಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಬಹಳ ಒಂದು ಕ್ಲಿಕ್ ಆಗಿರ್ತಕ್ಕಂಥ ದೆಹಲಿಯ ಒಂದು ಆಮ್ ಆದ್ಮಿ ಸರ್ಕಾರದ ಒಂದು ಯೋಜನೆ ಅದು. ಆ ಯೋಜನೆ, ಆ ಒಂದು ಮೊಹಲ್ಲಾ ಕ್ಲಿನಿಕ್ ಏನಿದೆ, ಆ ಮೊಹಲ್ಲಾ ಕ್ಲಿನಿಕ್ದಲ್ಲಿ ಎಲ್ಲ ನಾಗರಿಕರಿಗೂ ಉಚಿತವಾಗಿ ಆರೋಗ್ಯ ಸೇವೆಯನ್ನು ನೀಡಲಾಗುತ್ತೆ. ಅದೇ ಒಂದು ಮಾದರಿ ಇಟ್ಟುಕೊಂಡು ನಮ್ಮ ಕ್ಲಿನಿಕ್ ಸುಮಾರು 438 ಕ್ಲಿನಿಕ್ಗಳನ್ನ ರಾಜ್ಯವ್ಯಾಪಿ ಮಾಡೋದು. ಅಂದರೆ ಪ್ರಮುಖವಾಗಿ ಇದಕ್ಕೆ 155.77 ಕೋಟಿಯಷ್ಟು ಖರ್ಚಲ್ಲಿ 438 ನಮ್ಮ ಕ್ಲಿನಿಕ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಇದು ಎಲ್ಲಿರುತ್ತೆ? ಎಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರೋದಿಲ್ವೋ ಅಲ್ಲಿ ಇದು ಇರುತ್ತೆ. ಹಾಗಾದರೆ ಇಲ್ಲಿ ಯಾರು ಇರ್ತಾರೆ? ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ, ಮತ್ತು SDC ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಇವರೆಲ್ಲರನ್ನೂ ಕೂಡ ಗುತ್ತಿಗೆ ಆಧಾರದ ಮೇಲೇ ಇವರನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ. ಅಷ್ಟೇ ಅಲ್ಲ, ಅಂದರೆ ಬೆಂಗಳೂರಿನ ಅದು ನಗರ ಪ್ರದೇಶ ಆಗಿರ್ಬೋದು ಅಥವಾ ಪಟ್ಟಣ ಪ್ರದೇಶ ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ಇದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ನಿನ್ನೆ ಸಚಿವ ಸಂಪುಟ ಸಭೆ ಬಂದಿದೆ. ಅಂದರೆ ಇದನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಯೋಜನೆಯನ್ನು ಬಜೆಟಲ್ಲಿ ಘೋಷಣೆ ಮಾಡಿದರು. ಈಗ ಒಂದೊಂದಾಗಿಯೇ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಎಲೆಕ್ಷನ್ ಹತ್ರ ಬಂದಂಗೆ ಜನಪ್ರಿಯ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿ ಮಾಡ್ತಾ ಹೋಗುತ್ತೆ. ಇದೆ ಈ BJP ಸರ್ಕಾರ ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ಆಡಳಿತ ಪಕ್ಷ, ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಎಲೆಕ್ಷನ್ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಮತದಾರನ ಸೆಳೆಯುವ ನಿಟ್ಟಿನಲ್ಲಿ, ಗಮನ ಸೆಳೆಯುವ ನಿಟ್ಟಿನಲ್ಲಿ ಇಂಥ ಜನಪ್ರಿಯ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಹೋಗುತ್ತೆ. ಅದರಲ್ಲೂ ಕೂಡ ಇದು ಒಂದು ನಮ್ಮ ಕ್ಲಿನಿಕ್ ಅಂತಕ್ಕಂಥದ್ದು ಕೂಡ ಒಂದು. ಈ ಯೋಜನೆ ಬೇಗನೆ ಜಾರಿಯಾಗಲಿ, ಜೊತೆಗೆ ಎಲ್ಲ ಸಾರ್ವಜನಿಕರಿಗೂ ಕೂಡ ಯಾರು ಆರೋಗ್ಯ ಚಿಕಿತ್ಸೆಯಿಂದ ವಂಚಿತರಾಗಿದ್ದಾರೆ ಅವರು ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡುವಂತಾಗಬೇಕು. ಏನೋ ಒಂದು ಆರಂಭ ಮಾಡಿಬಿಟ್ವಿ, ಬಜೆಟಲ್ಲಿ ಘೋಷಣೆ ಮಾಡಿಬಿಟ್ಟಿದ್ವಿ, ಎಲೆಕ್ಷನ್ಗೋಸ್ಕರ ಆರಂಭ ಮಾಡಿಬಿಟ್ವಿ, ನೆಕ್ಸ್ಟ್ ಬೀಗ ಹಾಕಿಬಿಡೋದು ಅಂತಲ್ಲ. ಇದು ದೆಹಲಿಯಲ್ಲಿ ಯಾವ ಥರ ಕ್ಲಿಕ್ ಆಗಿದೆಯೋ ರಾಜ್ಯದಲ್ಲೂ ಕೂಡ ನಮ್ಮ ಕ್ಲಿನಿಕ್ ಅದೇ ರೀತಿಯಲ್ಲಿ ಕ್ಲಿಕ್ ಆಗಲಿ, ಅದಕ್ಕೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯ ಸಚಿವರು, ಸಿಬ್ಬಂದಿಗಳು ಕೂಡ ಅಷ್ಟೇ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೋಬೇಕು, ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ನಾವು. ಎಸ್ ಸರ್, ಇನ್ನೊಂದು ಪ್ರಮುಖವಾಗಿ ನಾವು ನೋಡೋದಾದ್ರೆ ತುಂಬ ಖುಷಿ ವಿಚಾರ ಅಂತ, ಸಂತೋಷ, ಹೆಮ್ಮೆ ವಿಚಾರ ಅಂತ ಕೂಡ ಹೇಳ್ಬೋದು. ಪೈಲಟ್ ರಹಿತ ಸ್ವದೇಶಿ ಯುದ್ಧ ವಿಮಾನ ಪ್ರಯೋಗ ಯಶಸ್ವಿಯಾಗಿದೆ. ಇನ್ನು ಬೆಂಗಳೂರಿನ DRDO ಅಭಿವೃದ್ಧಿಪಡಿಸಿದಂತಹ ವೈಮಾನಿಕ ಉಪಕರಣ ಕರ್ನಾಟಕದ ಚಳ್ಳಕೆರೆಯ ಕೇಂದ್ರದಲ್ಲಿ ಯಶಸ್ವಿ ಉಡಾವಣೆ. ಎಸ್ನ ಮಿಲಿಟರಿ ಕ್ಷೇತ್ರದಲ್ಲಿ ಸ್ವದೇಶಿ ತಂತ್ರಜ್ಞಾನ ಬಳಕೆ ಒತ್ತು ನೀಡಲು ಫಲ ಸಿಕ್ಕಿದೆ. ಆತ್ಮನಿರ್ಭರ್ ಭಾರತ ಅಭಿಯಾನಕ್ಕೆ ಈಗ ಹೊಸ ಹುಮ್ಮಸ್ಸು ಸಿಕ್ಕಿದೆ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನು ಎಲ್ಲ ಪೇಪರಲ್ಲೂ ಕೂಡ ಕೊಟ್ಟಿರುವಂಥದ್ದು. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಸ್ವದೇಶಿ ಮಾನವ ರಹಿತ ಯುದ್ಧ ವಿಮಾನ ಯಶಸ್ವಿಯಾಗಿ ತನ್ನ ಮೊದಲ ಹಾರಾಟವನ್ನು ನಡೆಸಿದೆ. ಎಸ್ನ ಸಂಪೂರ್ಣ ಸ್ವದೇಶಿ ನಿರ್ಮಿತ UAV ಇದಾಗಿದ್ದರಿಂದ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಈಗ ಹೊಸ ಯಶಸ್ಸು ಲಭಿಸಿದಂತೆ ಆಗಿದೆ ಅಂತ. ಯಾಕಂದರೆ ಸಂಪೂರ್ಣವಾಗಿ ಇದು ಸ್ವದೇಶಿ ಒಂದು ಉಪಕರಣಗಳನ್ನು ಬಳಸಿ ತಯಾರು ಮಾಡಿರುವಂತಹ ಒಂದು ವಿಶೇಷವಾದಂತಹ ಅದು ಮಾನವ ರಹಿತ ಯುದ್ಧ ವಿಮಾನ. ಸೊ ಹಾಗಾಗಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಕೂಡ ಮೊದಲ ಪ್ರಯೋಗವನ್ನು ಮಾಡಲಾಗಿತ್ತು, ಯಶಸ್ವಿಯಾಗಿ ಹೋರಾಟವನ್ನು ಕೂಡ ನಡೆಸಿರುವಂಥದ್ದು. ಸೊ ಹಾಗಾಗಿ ಇದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಇದೇ ವಿಚಾರ ಉದಯವಾಣಿಯಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಪೈಲಟ್ ಇಲ್ಲದೆ ಹಾರದ ವಿಮಾನ, ನಾಯಕನಹಟ್ಟಿ ವೈಮಾನಿಕ ಪರೀಕ್ಷಾ ಕ್ಷೇತ್ರದಲ್ಲಿ ಯಶಸ್ವಿ ಪ್ರಯೋಗ, 15 ನಿಮಿಷ ಹಾರಾಡಿ ನೆಲಕ್ಕಿಳಿದ ಮಾನವರಹಿತ ವಿಮಾನ. ಅಂದರೆ ಶುಕ್ರವಾರ ಇದು ದೇಶದ ವೈಮಾನಿಕ ಕ್ಷೇತ್ರದಲ್ಲಿ ಒಂದು ಸುವರ್ಣಾಕ್ಷರಗಳು ಬರೆದಿಡ್ತಕ್ಕಂಥ ದಿನ ಅಂತ. ಅಂದರೆ
ಈಗ ಪೈಲಟ್ ಇರ್ತಕ್ಕಂಥ ವಿಮಾನಗಳನ್ನೇ ಹಾರಿಸ್ಲಿಕ್ಕೆ ಆಗೋದಿಲ್ಲ, ಕಷ್ಟಪಟ್ಟು ಏನೋ ಒಂದು ತಾಂತ್ರಿಕ ದೋಷ ಇವೇನೋ ಇರ್ತವೆ. ಆದರೂ ಕೂಡ ನಮ್ಮ ಒಂದು DRDO ಸಂಸ್ಥೆ ಈ ಒಂದು ಪೈಲಟ್ ಇಲ್ಲದೆ ಇರತಕ್ಕಂಥ ಒಂದು ವಿಮಾನ ಅಂದರೆ ಮಾನವ ರಹಿತ ಒಂದು ವಿಮಾನ ಹಾರಾಟ ಮಾಡಿದೆ ಅಂತಂದರೆ ನಿಜಕ್ಕೂ ಕೂಡ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಇದು. ಅಂದ್ರಪ್ಪ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಾಗಿರ್ತಕ್ಕಂಥ ಆತ್ಮನಿರ್ಭರ್ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ಈ ಒಂದು ರಕ್ಷಣಾ ಕ್ಷೇತ್ರದಲ್ಲೂ ಆತ್ಮನಿರ್ಭರ್ ಜಾರಿ ಆಗಲಿ ಅನ್ನೋ ವಿಚಾರ ಒಂದು ಪ್ರಸ್ತಾಪವನ್ನು ಕೂಡ ಯಾವತ್ತೂ ಕೂಡ ಬಯಸ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅದಕ್ಕೇ ಈ ಒಂದು ಬೆಂಬಲ ಕೊಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು. ರಕ್ಷಣಾ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ವಿಮಾನ ಹಾರಾಟ ನಡೆಸಿದೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ 3 ಕಿಲೋಮೀಟರ್ ರನ್ವೇಯಲ್ಲಿ ಹೋಗುತ್ತೆ, ಪೈಲಟ್ ಇಲ್ಲದೆ ಇರತಕ್ಕಂಥ ವಿಮಾನ ರನ್ವೇಲಿ ಹೋಗುತ್ತೆ, ಹಾರುತ್ತೆ, ಸುಮಾರು 15 ನಿಮಿಷಗಳ ಕಾಲ ಹಾರಾಟ ಮಾಡುತ್ತೆ ಈ ಒಂದು ವಿಮಾನ. ಅಂದರೆ ಮೋಡ ಕವಿದ ವಾತಾವರಣ ಇದ್ದರೂ ಕೂಡ ಬೆಳಗ್ಗೆ 6:15ಗೆ ವಿಮಾನ ಹಾರಾಟ ಮಾಡುತ್ತೆ. ಮೊದಲ ಒಂದು ಪರೀಕ್ಷಾರ್ಥವಾಗಿ 15 ನಿಮಿಷ ಹಾರಾಟ ಮಾಡುತ್ತೆ, ಬಳಿಕ 30 ನಿಮಿಷ ಹಾರಾಟ ಮಾಡುತ್ತೆ, ಬಳಿಕ 1 ಗಂಟೆ ಹಾರಾಟ ಮಾಡುತ್ತೆ. ಹೀಗೆ 24 ಗಂಟೆಯೂ ಕೂಡ ಮಾನವರಹಿತವಾಗಿ ಈ ವಿಮಾನ ಹಾರಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಸಂಸ್ಥೆದ್ದಾಗಿದೆ, DRDOದ್ದಾಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ಅಂದರೆ ಇಂಥ ಒಂದು DRDOದಲ್ಲಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಡೀ ದೇಶ, ಇಡೀ ನಾಡು ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥ ಪ್ರತಿಯೊಬ್ಬ ತಂತ್ರಜ್ಞರು ಕೂಡ ಅಭಿನಂದನೆ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಇದು ಯಾವಾಗ ಯಶಸ್ವಿಯಾಗಿ ಹಾರಾಟವನ್ನು ನಡೆಸ್ತೋ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಯಶಸ್ವಿಯಾಗಿರ್ತಕ್ಕಂಥ ಯೋಜನೆ, ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯ. ಈ ಕಾರ್ಯದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ತಂತ್ರಜ್ಞರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ, ಅಭಿನಂದನೆಗಳನ್ನ ಅರ್ಪಿಸ್ತೇನೆ ಅನ್ನೋ ವಿಚಾರವನ್ನು ಕೂಡ ಅವರು ಯಶಸ್ವಿ ಮಾಡಿದ್ದಾರೆ. ಅಂದರೆ ಇತ್ತೀಚಿನ ಒಂದು ರಕ್ಷಣಾ ವಿಭಾಗದಲ್ಲಿ, ತಂತ್ರಜ್ಞಾನದಲ್ಲಿ ಹೊಸ ಬೆಳವಣಿಗೆಗಳು, ಹೊಸ ಆವಿಷ್ಕಾರಗಳು ಆಗ್ತಾನೇ ಇದೆ. ಅಂದರೆ ಇಂಥದ್ದೊಂದು ನಮ್ಮ ದೇಶಕ್ಕೆ ಬೇಕಿತ್ತು. ಮಾನವರಹಿತ ವಿಮಾನವನ್ನು ಹಾರಾಡಿಸಿರ್ತಕ್ಕಂಥ ಕೆಲವು ದೇಶದ ಸಾಲಿನಲ್ಲಿ ಭಾರತ ಕೂಡ ಸೇರಿದರು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿನೇ ಇದು ಹಾರಾಟ ಮಾಡಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಕೇಂದ್ರದಲ್ಲೇ ಇದು ಪರೀಕ್ಷೆ ಒಳಪಟ್ಟಿದೆ ಅಂತಂದರೆ ಕನ್ನಡಿಗರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಮತ್ತು ಭಾರತೀಯರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ವೀಕ್ಷಕರೇ, ನೋಡಿದ್ರಲ್ಲ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನ ಈ ದಿನಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ. ಇದಾಗಿತ್ತು ಈ ದಿನದ ನ್ಯೂಸ್ ಅಂಡ್ ವ್ಯೂಸ್. ನೋಡ್ತಾರೆ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.